ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಮದುವಣಗಿತ್ತಿಯಂತೆ ರೆಡಿಯಾಗಿದೆ. ಪಾರ್ಟಿ ಮಾಡುವುದಕ್ಕೆ, ಹೊಸ ವರ್ಷವನ್ನು ಬರಮಾಡಿಕೊಳ್ಳುವುದಕ್ಕೆ ಯುವ ಸಮುದಾಯ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಜೋಶ್ನಲ್ಲಿ ಸ್ವಲ್ಪ ಮೈಮರೆತರೂ ಕೂಡ BMRCಯಲ್ಲೂ ಕೂಡ ದಂಡವನ್ನು ಪ್ರಯೋಗಿಸುತ್ತಂತೆ. ಹೇಗೆ ಮತ್ತು ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದೇ ದಿನ ಬಾಕಿ. ಸಂಭ್ರಮದಲ್ಲಿ ಕುಡಿದು ಮೆಟ್ರೋದಲ್ಲಿ ಹುಚ್ಚಾಟ ಮೆರೆದ್ರೆ ಜೋಕೆ. ಹುಚ್ಚಾಟ ಆಡುವವರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ನಮ್ಮ ಮೆಟ್ರೋ. ನಿರ್ಲಕ್ಷ್ಯ ಮಾಡಿ ತಗ್ಲಾಕೊಂಡ್ರೆ ಜೇಬಿಗೆ ಕತ್ತರಿ ಫಿಕ್ಸ್. ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ನಗರದ ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ಗಳು ಜನರ ಸಂಭ್ರಮಕ್ಕೆ ಬೇಕಾದ ತಯಾರಿ ಮಾಡಿಕೊಂಡಿದ್ರೆ, ಇತ್ತ ಜನ ಕೂಡ ಹೇಗೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ನಮ್ಮ ಮೆಟ್ರೋ ಕೂಡ ಒಂದಷ್ಟು ತಯಾರಿಗಳನ್ನ ಮಾಡಿಕೊಳ್ಳುವ ಜೊತೆಗೆ ಸಂಭ್ರಮದಲ್ಲಿ ಕುಡಿದು ಹುಚ್ಚಾಟ ಆಡುವವರ ಬಗ್ಗೆಯೂ ಹದ್ದಿನ ಕಣ್ಣಿಡುವ ಮೂಲಕ ಅಂಥವರ ವಿರುದ್ಧ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಬೇಕಾದ ತಯಾರಿ ಮಾಡಿಕೊಂಡಿದೆ. ಹೌದು, ಹೊಸ ವರ್ಷ ಸಂಭ್ರಮಾಚರಣೆಗೆ ಈಗಾಗಲೇ ಸಂಚಾರ ನಾಡಿ ನಮ್ಮ ಮೆಟ್ರೋ ತಯಾರಿ ಮಾಡಿಕೊಂಡಿದೆ. ಸಂಭ್ರಮಾಚರಣೆ ಹಿನ್ನೆಲೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಮಯಾವಧಿ ವಿಸ್ತರಣೆ ಕೂಡ ಮಾಡಲಾಗಿದೆ. ಅಲ್ಲದೆ ಹೆಚ್ಚುವರಿ ರೈಲು ಓಡಾಟದ ಜೊತೆಗೆ ತನ್ನ ಸಿಬ್ಬಂದಿಯ ಸಂಖ್ಯೆಯನ್ನು ದುಪ್ಪಟ್ಟು ಮಾಡಿ ಪ್ರಮುಖ ನಿಲ್ದಾಣಗಳಿಗೆ ನಿಯೋಜನೆ ಮಾಡಲಾಗಿದೆ. ಈ ಮಧ್ಯೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವ ಕೆಲವರ ವಿರುದ್ಧವೂ ಸಮರ ಸಾರುವ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ಅಂಥವರ ಕಿಡಿಗೇಡಿತನಕ್ಕೆ ಬ್ರೇಕ್ ಹಾಕಲು ತಂಡವೊಂದನ್ನ ಸಿದ್ಧಪಡಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ MG ರೋಡ್, ಇಂದಿರಾನಗರ ಭಾಗದಲ್ಲಿ ಹೆಚ್ಚು ಜನ ಸಂಭ್ರಮಕ್ಕೆ ಸೇರುವ ನಿರೀಕ್ಷೆ ಇದೆ. ಅದರಲ್ಲಿ ಬಹುತೇಕರು ಮೆಟ್ರೋ ಮೇಲೆಯೇ ಅವಲಂಬಿತರಾಗಿದ್ದಾರೆ. ಅದರಂತೆ ಸಾವಿರ ಸಂಖ್ಯೆಯಲ್ಲಿ ಮೆಟ್ರೋದಲ್ಲಿ ಸಂಚಾರ ಮಾಡುವ ಕಾರಣ ಕೆಲವರು ಕುಡಿದು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಸಾಧ್ಯತೆ ಇದೆ. ಇದಕ್ಕಾಗಿ ಮೆಟ್ರೋ ಎಂಟ್ರಿಯಲ್ಲೇ ಅಂಥವರ ವಿರುದ್ಧ ಹದ್ದಿನ ಕಣ್ಣಿಡಲಿದೆ. ಅಲ್ಲದೆ ಒಂದೊಮ್ಮೆ ನಿಲ್ಲೋದಕ್ಕೂ ಆಗದೇ ಇರುವಷ್ಟು ಕುಡಿದವರು, ಆಚೆ ಗಲಾಟೆ ಮಾಡುವವರು ಅಂಥವರನ್ನ ಒಳಗೆಯೇ ಬಿಡದಿರಲು ತೀರ್ಮಾನ ಮಾಡಿದ್ದು ಇಂಥವರ ವಿರುದ್ಧ ಮೆಟ್ರೋ ಸ್ಪೆಷಲ್ ಟೀಮ್ ಕಾರ್ಯಾಚರಣೆ ನಡೆಸಲಿದೆ. ಯೂಶಲಿ ಎಲ್ಲರೂ MG ರೋಡ್ಗೆ ಬಂದು ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನ್ಯೂ ಇಯರ್ ಬೆಂಗಳೂರಲ್ಲಿ, ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಇದೇ ಟೈಮಲ್ಲಿ ನಾವು ನ್ಯೂ ಇಯರ್ಗೆ ನಮ್ಮ ಎಕ್ಸ್ಟೆನ್ಷನ್ ಕೂಡ ಆಗೇ ಆಗುತ್ತೆ. ಪ್ರತಿ ಸಲನೂ ಮಾಡಿದಂಗೆ ಈ ಸಲನೂ ನಾವು ಮಾಡ್ತೀವಿ. ಸೆಕ್ಯೂರಿಟಿ ಇದ್ದೇ ಇರ್ತದೆ, ಸೆಕ್ಯೂರಿಟಿನೂ ಜಾಸ್ತಿ ಆಗಿರ್ತದೆ, ಟ್ರೈನ್ಗಳು ಇರ್ತವೆ, ಎಲ್ಲ ಇರ್ತದೆ, ಎಲ್ಲರಿಗೂ ಅವಕಾಶ ಇದೆ. ಬಟ್ ಏನಂದರೆ ನೀವು ಯಾವುದೇ ಅಸಭ್ಯತೆಯಿಂದ ವರ್ತಿಸ್ಬಾರ್ದು. ಅಕಸ್ಮಾತ್ ಅವನು ತುಂಬ ತೂರಾಡ್ಕೊಂಡ್ಬಂದ ಅವನು ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂದವ್ರಿಗೆ ನಾವು ಎಂಟ್ರಿನ ಕೊಡೋದಿಲ್ಲ. ಒಳಭಾಗಕ್ಕೆ ಎಂಟ್ರಿ ಕೊಡುವವರೆಗೂ ಸೈಲೆಂಟ್ ಆಗಿದ್ದು ಒಳಗೆ ಕಿಡಿಗೇಡಿತನ ಮಾಡೋ ಪ್ಲಾನ್ ನಲ್ಲಿದ್ರೆ ಅಂಥವರ ವಿರುದ್ಧವೂ ತಂಡ ಕಾರ್ಯಾಚರಣೆ ನಡೆಸಲಿದೆ. ಆಯಾ ನಿಲ್ದಾಣಗಳಲ್ಲಿ ನಿಯೋಜನೆಗೊಂಡಿರೋ ಸಿಬ್ಬಂದಿ ಒಂದೊಮ್ಮೆ ನಿಲ್ದಾಣದ ಒಳಗೆ ಗಲಾಟೆ ಮಾಡುವವರು ಕಂಡ್ರೆ ಕೂಡಲೇ ಅಂಥವರಿಗೆ ಸ್ಥಳದಲ್ಲೇ ಫೈನ್ ಹಾಕಲಿದ್ದಾರೆ. ಇನ್ನೂ ಹೆಚ್ಚು ತೊಂದರೆ ನೀಡುತ್ತಿದ್ದರೆ ಅಂಥವರ ವಿರುದ್ಧವೂ ಹೆಚ್ಚಿನ ಕ್ರಮಕ್ಕೆ ಮುಂದಾಗಲಿದ್ದಾರೆ. ಒಟ್ಟಾರೆ ನ್ಯೂ ಇಯರ್ ಸಂಭ್ರಮದ ನಡುವೆ ಗಲಾಟೆ ಮಾಡಿದ್ರೆ ಮೆಟ್ರೋದಲ್ಲೂ ದಂಡ ಕಟ್ಟಬೇಕಾಗುತ್ತೆ. ಬಿ ಕೇರ್ಫುಲ್. ರಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.